ರೆಡಿ ಆಯಿತು ರವೆ ಉಂಡೆ. ಯಮ್ಮಿ ಆಗಿದೆ. ನೋಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರವೆ ಉಂಡೆ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಅದಕ್ಕೆ ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ರವೆ, ಸಕ್ಕರೆ, ತುಪ್ಪ, ಹಾಲು, ದ್ರಾಕ್ಷಿ, ಗೋಡಂಬಿ ಮತ್ತು ಕೊಬ್ಬರಿ ತುರಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡೋಣ ಹೇಗೆ ಅಂತ ಬನ್ನಿ ನೋಡೋಣ. ನಾನು ಮೊದಲಿಗೆ ಗೋಡಂಬಿ ಎಲ್ಲ ಬಿಡಿಸಿ ಸಣ್ಣ ಸಣ್ಣ ಪೀಸ್ ಮಾಡಿ ರೆಡಿ ಮಾಡ್ಕೊತಿದ್ದೀನಿ. ನಿಮಗೆ ಗೊತ್ತಾ, ನಾನು ಫಸ್ಟ್ ಟೈಮು ನಾನು ಒಬ್ಬಳೇ ಈ ರೆಸಿಪಿ ಟ್ರೈ ಮಾಡ್ತಾ ಇರೋದು. ಅಂದರೆ ಅಮ್ಮ ಮನೆಗೆ ನಮ್ಮ ಮನೇಲೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ವಿ. ಇವತ್ತು ಫಸ್ಟ್ ಟೈಮ್ ನಾನು ಒಬ್ಬಳೇ ಮಾಡಿರೋದು. ಆದರೂ ಎಷ್ಟು ಸಖತ್ತಾಗಿ ಬಂತು ಗೊತ್ತಾ. ನನಗೆ ಫೇವ್ರೆಟ್ ರವೆ ಉಂಡೆ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಹಬ್ಬಕ್ಕೂ ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಾ ಇದ್ದೀನಿ. ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಬಿಡಿಸ್ಕೊಂಡಿದ್ದಾಯಿತು, ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡೆ. ಆಮೇಲೆ ಒಣ ಕೊಬ್ಬರಿ ಇದೆಯಲ್ಲ, ಒಣ ಕೊಬ್ಬರಿನ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಮಿಕ್ಸಿ ಜಾರಲ್ಲಿ ಪೀಸ್ ಮಾಡಿ ಹಾಕ್ಕೊಂಡೆ. ನಾನು ಮಿಕ್ಸಿ ಜಾರಲ್ಲೇ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಇದರಲ್ಲೇ ಪುಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮತ್ತು ಇದಕ್ಕೇ ಏಲಕ್ಕಿ ಹಾಕ್ಬಿಟ್ಟು ಕೂಡ ಹಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಕೆಲವರು ತುರಿದ್ಬಿಟ್ಟು ಮಾಡ್ತಾರೆ, ಆ ಥರನೂ ಮಾಡ್ಬೋದು, ಹಂಗೂ ಚೆನ್ನಾಗಿರುತ್ತೆ. ಹಿಂಗೂ ಚೆನ್ನಾಗಿರುತ್ತೆ, ಒಟ್ಟಿನಲ್ಲಿ ಟೇಸ್ಟಾಗಿ ಬರುತ್ತೆ. ನಾನು ಈ ಥರನೇ ಟ್ರೈ ಮಾಡಿದೆ. ಸ್ವಲ್ಪ ದಪ್ಪನೆ ತರ್ತರಿಯಾಗಿ ಪುಡಿ ಮಾಡಿಕೊಂಡೆ. ಓಕೆನಾ, ಇದನ್ನು ಸೈಡಲ್ಲಿ ಎತ್ತಿಡೋಣ. ಇದಾದಮೇಲೆ ತುಪ್ಪ ಕಾಯಕ್ಕಿಟ್ಟೆ. ಮೊನ್ನೆ ತುಪ್ಪ ಕಾಯಿಸ್ಕೊಂಡಿದ್ದಲ್ಲ, ಅದನ್ನೇ ತುಪ್ಪ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಮರಳಾಗಿ ಚೆನ್ನಾಗಿದೆ. ನೋಡಿ ನೀವೇ, ಟೇಸ್ಟು ಕೂಡ ಚೆನ್ನಾಗಿತ್ತು. ಆಮೇಲೆ ಇದರಲ್ಲಿ ಫಸ್ಟು ಗೋಡಂಬಿ ಹಾಕ್ತೆ. ಸ್ವಲ್ಪ ಗೋಡಂಬಿ ಫಸ್ಟೇ ಹಾಕ್ಕೊಬೇಕು, ಅದು ಸ್ವಲ್ಪ ಕಂದು ಬಣ್ಣ ಬರೋಕ್ಕೆ ಲೇಟ್ ಆಗುತ್ತೆ. ಇದಾದಮೇಲೆ ದ್ರಾಕ್ಷಿ ಹಾಕ್ಕೊಂಡೆ, ಯಾಕಂದರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ. ಅದರಿಂದಾಗಿ ಫಸ್ಟ್ ಗೋಡಂಬಿ ಹಾಕ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡೆ. ನೋಡಿ, ಡ್ರೈ ಫ್ರೂಟ್ಸು ಡ್ರೈ ಆಯಿತು. ಇದ್ರ ಜೊತೆ ಬಾದಾಮು, ನಿಮ್ಗೆ ಇಷ್ಟ ಆಗಿರೋ ಡ್ರೈ ಫ್ರೂಟ್ಸು ಕೂಡ ಯೂಸ್ ಮಾಡ್ಬೋದು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನಾನು ಇದೇ ಬಾಣಲೆಗೆ 4 ಕಪ್ಪು ರವೆ ತೊಗೊಂಡಿದ್ದೆ. 4 ಕಪ್ ರವೆಗೆ ಅದೇ ಕಪ್ ಅಳತೆಗೆ 2 ಕಪ್ಪು ಸಕ್ಕರೆ ಸೇರಿಸ್ಕೊಬೇಕು. ಇದನ್ನು ಸಣ್ಣೂರಿಲಿ ಹುರ್ಕೊಳ್ಳೋಣ, ರವೆ ಘಮ ಬರೋವರೆಗೂ ಸಣ್ಣೂರಲ್ಲೇ ಹುರ್ಕೊಬೇಕು. ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಹಾಗೆ ಪಕ್ಕದಲ್ಲಿ ಹಾಲು ಕೂಡ ಕಾಯಕ್ಕಿಟ್ಟೆ. ಹಾಲಲ್ಲಿ ಕಲಿಸ್ತೀವಿ ರವೆ ಉಂಡೆನ, ರವೆ ಸಕ್ಕರೆನ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹಾಲು ಬೇಕು. ಅದಕ್ಕೆ ಹಾಲು ಕಾಯಕ್ಕಿಟ್ಟೆ. ಮತ್ತು ರವೆನ ಹಾಗೆ ಒಂದು ಸ್ವಲ್ಪ ಕೈ ಬಿಡದಲ್ಲೇ ಆಡಿಸ್ತಾ ಇರಬೇಕು. ರವೆ ಇವಾಗ ಸ್ವಲ್ಪ ಆಯಿತು. ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊತಿದ್ದೀನಿ. ರವೆ ಗಮ್ ಅಂತ ಬಂದರೆ ಗೊತ್ತಾಗುತ್ತೆ, ರವೆ ಸ್ವಲ್ಪ ಗೊತ್ತಾಗ್ಬಿಡುತ್ತೆ ರವೆ ಬೆಂದಿದೆ ಅಂತ. ಇದಕ್ಕೆ ಸ್ವಲ್ಪ ಒಂದು 2-3 ಸೌಟಷ್ಟೇ ನಾನು ಸಕ್ಕರೆ ಹಾಕ್ಬಿಟ್ಟು ಬಾಡಿಸಿದ್ದು. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಆಮೇಲೆ ಹಾಲು ಕಾಯ್ದಿದೆ, ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ, ಅದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಲ್ಲಿ. ಅದೆಲ್ಲ ಹೊಂದ್ಕೊಬೇಕು, ಎಲ್ಲ ರವೆ ಉಂಡೆಲ್ಲೂ ಸಿಗಬೇಕಲ್ವ. ಕೊಬ್ಬರಿ ತುರಿ, ಡ್ರೈ ಫ್ರೂಟ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಆಮೇಲೆ ಹಾಲು ಹಾಕ್ಕೊಂಡೆ, ಬಿಸಿ ಬಿಸಿ ಹಾಲೇ ಹಾಕ್ಕೊಬೇಕು. ಇದು ಬಿಸಿ ಇದ್ದಾಗೆ ಕಟ್ಟಬೇಕು. ಕೈ ಕೆಂಪಗಾಗುತ್ತೆ ಕಟ್ಟುವಾಗ, ಆದರೂ ಪರವಾಗಿಲ್ಲ. ಬಿಸಿ ಬಿಸಿಲೇ ಉಂಡೆ ಕಟ್ಟಬೇಕು, ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ ರವೆ. ಆವಾಗ ಹದ ಬರಲ್ಲ ಉಂಡೆ ಕಟ್ಟೋಕ್ಕೆ. ನೋಡಿ ಈ ಥರ ಗಟ್ಟಿಗೆ ಉಂಡೆ ಕಟ್ಟಬೇಕು. ನಮ್ಮ ಅಳತೆ ನೋಡಿಕೊಂಡು ಹಾಲು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಉಂಡೆ ಗಟ್ಟಿ ಬರಬೇಕು. ಆಮೇಲೆ ಜಾಸ್ತಿ ಹಾಲು ಹಾಕ್ಕೊಂಬಿಟ್ರೆ ಅದು ಕಷ್ಟ. ನೋಡಿಕೊಂಡು ಹಾಲು ಹಾಕ್ಕೊಂಡು ಈ ಥರ ಉಂಡೆ ಮಾಡ್ಕೊಬೇಕು. ಆ ಕನ್ಸಿಸ್ಟೆನ್ಸಿ ತಕ್ಕನಾಗಿ ನಾವು ಹಾಲು ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡಿಕೊಂಡ್ರೆ ಆವಾಗ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ ಹೀಗೆ ನಾನು ಮಾಡಿದ ರವೆ ಉಂಡೆ ಸಿಂಪಲಾಗಿ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಟೇಸ್ಟಿಯಾಗಿ ರವೆ ಉಂಡೆ ಮಾಡಿಕೊಂಡೆ. ನೀವು ಮನೇಲಿ ಟ್ರೈ. ರೆಡಿ ಆಯಿತು ರವೆ ಉಂಡೆ, ಯಮ್ಮಿ ಆಗಿದೆ. ನೋಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆ ನಾವು ಚಕ್ಲಿ ಸ್ವಲ್ಪ ನಿಪ್ಪಟ್ಟು ಅದು ಕೂಡ ಮಾಡ್ಕೊಂಡಿದ್ವಿ. ಅದ್ರದ್ದು ಪೂರ್ತಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ವಿಡಿಯೋ ಮಾಡಿಕೊಂಡು ಅಡುಗೆ ಕೂಡ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಲಾಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ನೋಡಿ ಚಕ್ಲಿ ಎಲ್ಲ ಈ ಥರ ಚೆನ್ನಾಗಿ ಬಂತು. ನಮ್ಮ ಪಾಪು ಬೇರೆ ಇದ್ದ, ನೋಡಿ ನಾನು ಕಲಿಸ್ತೀನಿ ಅಂತ ಕೂತ್ಕೊಂಡಿದ್ದಾನೆ. ಆಮೇಲೆ ಅದನ್ನ ಎತ್ಕೊಂಡು ನಾವೇ ಕಲಿಸ್ಕೊಂಡ್ವಿ. ಬನ್ನಿ ಪಾಟ್ ಮಾಡೋಣ. ನಾನು ನಮ್ಮ ಹೊರಗಿತ್ತಿ ಮತ್ತು ಅವರ ಅಕ್ಕನ ಮಗ ಎಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ಪಾಪುನೂ ಕೂಡ ಅವನೊಂದಷ್ಟು ಚೇಷ್ಟೆಗಳು ಮಾಡಿಕೊಂಡು ಅಂತೂ ಇದ್ದು ನಿಪ್ಪಟ್ಟು ಮತ್ತು ಚಕ್ಲಿ ಇವೆಲ್ಲ ಮಾಡ್ಕೊಂಡ್ವಿ. ರವೆ ಉಂಡೆ ಎಲ್ಲ ಮಾಡ್ಕೊಂಡ್ವಿ. ವಿಡಿಯೋ ಹೀಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆನಾ? ಹಬ್ಬ ಎಲ್ಲರೂ ಚೆನ್ನಾಗಿ ಮಾಡಿ. ಮುಂಚಿತವಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.